ಈ ಒಂದು ವಿಡಿಯೋ ಸೀರೀಸ್ ನಲ್ಲಿ ನಾನು ಮ್ಯಾನಿಫೆಸ್ಟ್ ಮಿಸ್ಟೇಕ್ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಮೈಂಡ್ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಸೊ ಇಲ್ಲಿ ಇವತ್ತು ನಾನು ಒಂದು ಡೀಪ್ ಟಾಪಿಕ್ ಮೇಲೆ ಮಾತಾಡ್ತಿದ್ದೀನಿ, ಮಿಸ್ಟೇಕ್ಸ್ ಎಸ್ಪೆಷಲಿ. ಓಕೆ, ಲೈಫ್ ಅಲ್ಲಿ ಸೇಮ್ ಮಿಸ್ಟೇಕ್ ರಿಪೀಟ್ ಆಗ್ತಾ ಇರೋದು ಯಾಕೆ? ಇದು ಮೋಟಿವೇಶನ್ ಟಾಕ್ ಅಲ್ಲ, ಇದು ಮೈಂಡ್ ಅಂಡರ್ಸ್ಟ್ಯಾಂಡಿಂಗ್ ಟಾಕ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ದ ರಿಯಲ್ ಪ್ರಾಬ್ಲಮ್. ಇಲ್ಲಿ ನಾವೊಂದು ರಿಯಲ್ ಪ್ರಾಬ್ಲಮ್ ನ ಅರ್ಥ ಮಾಡ್ಕೋಬೇಕು. ಮೋಸ್ಟ್ ಪೀಪಲ್ ಥಿಂಕ್ ಯಾವ ರೀತಿ ಥಿಂಕ್ ನ ಮಾಡ್ತಾರೆ, ಮಿಸ್ಟೇಕ್ ಅಂದ್ರೆ ರಾಂಗ್ ಆಕ್ಷನ್ ಅಂತ ಥಿಂಕ್ ನ ಮಾಡ್ತಾರೆ, ಹೌದಲ್ವಾ? ಅಂದ್ರೆ ಸಬ್ ಕಾನ್ಸಿಯಸ್ಗೆ ಮಿಸ್ಟೇಕ್ ಅಂದ್ರೆ ಆಕ್ಷನ್ ಅಲ್ಲ, ಮಿಸ್ಟೇಕ್ ಅಂದ್ರೆ ಮೀನಿಂಗ್. ಅಂದ್ರೆ ನೀವೇನ್ ಮಿಸ್ಟೇಕ್ ಅಂತ ಇದ್ ಮಾಡ್ತಿರ್ತೀರಾ ಅದನ್ನ ಮೀನಿಂಗ್ ರೀತಿ ಕನ್ಸಿಡರ್ ನ ಮಾಡುತ್ತೆ. ನೀವೊಂದು ಮಿಸ್ಟೇಕ್ ಮಾಡಿದಾಗ ಮೈಂಡ್ ಕೇಳೋದು, ಇದು ನೀನು ಅಂತ ಅಸ್ಯೂಮ್ ಮಾಡ್ಕೊಂತೀಯ, ಏನೋ ಒಂದ್ ಮಾಡ್ತೀರಾ. ಓಕೆ, ಇದು ನಾನು 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 ಅಂತ ನಿಮ್ಮನ್ನ ಆ ಒಂದು ಮಿಸ್ಟೇಕ್ಗೆ ಸೇರಿಸ್ಬಿಡ್ತೀರಾ. ತಿಳಿತಿದೆಯಲ್ಲ ನಿಮ್ಗೆ? ನೀವು ಒಂದು ಮಿಸ್ಟೇಕ್ ನ ಮಾಡಿದಾಗ ಮೈಂಡ್ ಕೇಳೋದು, ಇದೇ 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 ನೀನು, ಬಿಕಾಸ್ ನೀನೇ ಅದನ್ನ ಅಸ್ಯೂಮ್ ನ ಮಾಡ್ಕೊಂತ ಇದೀಯಾ. ಇಫ್ ಯು ಸೇ ಲೈಕ್, ನಾನು ಆಲ್ವೇಸ್ ತಪ್ಪು ಮಾಡ್ತಿದ್ದೀನಿ, ನಾನು ಕನ್ಫ್ಯೂಸ್ ಆಗಿದ್ದೀನಿ, ನಾನು ಕನ್ಫ್ಯೂಸ್ ಪರ್ಸನ್, ನಾನು ಅನ್ಲಕ್ಕಿ, ಸಬ್ ಕಾನ್ಸಿಯಸ್ ಕಾಮ್ ಆಗಿ ಹೇಳುತ್ತೆ, ಓಕೆ ಇದೇ ನೀನು. ಅಂದ್ರೆ ನೀನ್ ಏನ್ ಅನ್ಲಕ್ಕಿ ಅಂತ ಹೇಳ್ಕೊಂತಿರ್ತೀಯ, ಇದೇ ನೀನು ಅಂತ ಅದು ತಗೊಳುತ್ತೆ. ನೀನೇನ್ ಕನ್ಫ್ಯೂಷನ್ ಆಗಿರ್ತೀಯ, ನಿನ್ ಯಾವಾಗ್ಲೂ ಕೂಡ ನಾನ್ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಅಂತ ಅನ್ಕೊಂತೀಯ, ಇದೇ ನೀನು ಅಂತ ಅದು ಕನ್ಸಿಡರ್ ನ ಮಾಡುತ್ತೆ. ಅದಕ್ಕೆ ಈ ರೀತಿ ರಿಪೀಟೆಡ್ ಆಗೋದು ನಿಮ್ಗೆ ಮಂತ್ಸ್ ಆಫ್ಟರ್ ಮಂತ್, ಇಯರ್ಸ್ ಆಫ್ಟರ್ ಇಯರ್ಸ್. ನಿಮ್ಮ ಚೈಲ್ಡ್ಹುಡ್ ಇಂದನೂ ಕೂಡ ಇದೇ ರೀತಿ ರಿಪೀಟೆಡ್ ಆಗಿರುತ್ತೆ. ಅಂದ್ರೆ ನೀವ್ ಯಾವಾಗ್ಲೂ ಕೂಡ ನಾನು ತಪ್ಪು ಮಾಡಿದೀನಿ ಅಂತ ನೀವಂತ ಅನ್ಕೊಂಡ್ರೆ ಮೈಂಡ್ ಅದೇ ರೀತಿ ನಿಮ್ಮನ್ನ ರಿಪೀಟೆಡ್ ಆಗಿ ಅದೇ ಆಕ್ಷನ್ಸ್ಗೆ ಇದ್ ಮಾಡ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಏನು, ನೀವು ಯಾವುದೇ ವರ್ಡ್ಸ್ ಗಳನ್ನ ಈ ರೀತಿಯಾಗಿ ಯೂಸ್ ನ ಮಾಡಬಾರ್ದು. ಅರ್ಥ ಆಗ್ತಿದೆಯಲ್ಲ? ಜೊತೆಗೆ ಸಬ್ ಕಾನ್ಸಿಯಸ್ ಕಾಮ್ ಆಗಿ ಇದನ್ನ ಕನ್ಸಿಡರ್ ನ ಮಾಡ್ಬಿಡುತ್ತೆ. ನೀವ್ ಹೇಳ್ಕೊಂತ ಅದೇನಾಗುತ್ತೆ, ಆ ಥಾಟ್ ಡಾಮಿನೆಂಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಕೆಲವು ಟೈಮು ನಿಮ್ಗೆ ಅನ್ಸುತ್ತೆ, ಓಕೆ ಇದು ಯಾಕೆ ಇದು ವರ್ಕ್ ಆಗ್ತಿಲ್ಲ, ನಾನು ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ಯಾಕೆ ಇದಾಗ್ತಿಲ್ಲ. ನೋಡಿ, ಇಲ್ಲಿ ಇದು ಶಾಕಿಂಗ್ ಆಗಿ ನಿಮ್ಗೆ ಕೇಳಿಸ್ಬೋದು. ಮಿಸ್ಟೇಕ್ಸ್ ನ ಫಿಕ್ಸ್ ನ ಮಾಡ್ಬೇಕು ಅಂದ್ರೆ, ಓಕೆ, ನೀಟಾಗಿ ಎಕ್ಸ್ಪ್ಲೈನ್ ನ ಮಾಡ್ಬೇಕು, ಜಸ್ಟಿಫೈ ನ ಮಾಡ್ಬೇಕು, ರಿಗ್ರೆಟ್ ನ ಮಾಡ್ಬೇಕು. ಇದು ಲಾಜಿಕಲ್ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ, ಆದ್ರೆ ಸಬ್ ಕಾನ್ಸಿಯಸ್ ಲೆವೆಲ್ ಅಲ್ಲಿ ಅಲ್ಲ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಈ ಒಂದು ಮಿಸ್ಟೇಕ್ ನ ಫಿಕ್ಸ್ ನ ಮಾಡ್ಬೇಕಂತ ಹೇಳಿದ್ರೆ ನೀವು ಜಸ್ಟಿಫೈ ನ ಮಾಡ್ತಿರ್ತೀರಾ, ರಿಗ್ರೆಟ್ ನ ಮಾಡ್ತಿರ್ತೀರಾ, ಹಾಗೆ ಹೇಗೆ ಅಂತೆಲ್ಲ ಅಂತ ಅನ್ಕೊಡ್ತೀರಾ. ಇದೆಲ್ಲ ಲಾಜಿಕಲ್ ಲೆವೆಲ್ ಅಲ್ಲಿ ಆಗುವಂತದ್ದು. ಅಂದ್ರೆ ಅರ್ಥ ಆಗ್ತಿದೆಯಾ? ಲಾಜಿಕಲ್ ಮೈಂಡ್ ಅಲ್ಲಿ ನೀವು ತರ್ಕ ಮಾಡ್ತಾನೆ ಇರ್ತಿರ್ತೀರಾ. ಆದ್ರೆ ಸಬ್ ಕಾನ್ಸಿಯಸ್ ಲೆವೆಲ್ ಅಲ್ಲಿ ನೀವು ಇದನ್ನ ಫಿಕ್ಸ್ ನ ಮಾಡ್ಬೇಕಂದ್ರೆ ಈ ರೀತಿಯಾಗಿ ವರ್ಕ್ ಆಗೋದಿಲ್ಲ. ಬಿಕಾಸ್ ಸಬ್ ಕಾನ್ಸಿಯಸ್ ಲಿಸನ್ಸ್ ಓನ್ಲಿ ಟು ಐಡೆಂಟಿಟಿ, ನಾಟ್ ಎಕ್ಸ್ಪ್ಲನೇಷನ್. ನಿಮ್ಮ ಐಡೆಂಟಿಟಿ ಅಷ್ಟೇ ಅದು ತಗೊಳುತ್ತೆ, ನಿಮ್ಮ ಎಕ್ಸ್ಪ್ಲನೇಷನ್ ಅಲ್ಲ. ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವು ಮಿಸ್ಟೇಕ್, ನಾನು ಅನ್ಲಕ್ಕಿ, ಈ ತರದ್ದೇನು ನೀವು ಇದ್ ಮಾಡ್ತಿರ್ತಿರಲ್ಲ, ಬಟ್ ಇಲ್ಲಿ ನಿಮ್ಮ ಇನ್ನರ್ ಸ್ಟೇಟ್ ಯಾವ ರೀತಿ ಇರುತ್ತೆ, ಆ ಸ್ಟೇಟ್ ನ ಅದು ರನ್ ಮಾಡ್ತಾ ಇರುತ್ತೆ. ಓಕೆ, ಅಂದ್ರೆ ನಿಮ್ಮ ಐಡೆಂಟಿಟಿ, ನಿಮ್ ಬಗ್ಗೆ ನೀವು ಏನ್ ಹೇಳ್ಕೊಂತೀರಾ, ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಏನ್ ಫೀಲ್ ಮಾಡ್ತಿರ್ತೀರಾ, ನಿಮ್ಮೊಂದು ಪಾಸಿಟಿವ್ ಇನ್ನರ್ಶಿಪ್ ನ ಯಾವ ರೀತಿ ಮಾಡ್ಕೊಂಡಿರ್ತೀರಾ, ಆ ರೀತಿಯಾಗಿ ರೆಸ್ಪಾಂಡ್ ಮಾಡೋದು. ಇಲ್ಲಿ ನೀವು ಮಿಸ್ಟೇಕ್ ನ ಮೇಲೆ ಅಟೆನ್ಷನ್ ಕೊಡ್ತಿದ್ದೀರಾ, ನೀವು ಅದಕ್ಕೆ ಎನರ್ಜಿನ ತುಂಬ್ತಿದ್ದೀರಾ, ಅದೇ ಪ್ಯಾಟರ್ನ್ ಸ್ಟ್ರಾಂಗ್ ಆಗ್ತಿದೆ. ಅರ್ಥ ಆಗ್ತಿದೆಯಲ್ಲ ನೀವು ಎಲ್ಲಿ ಮಿಸ್ಟೇಕ್ ನ ಮಾಡ್ತಿದ್ದೀರಿ ಅಂತ? ಅಂದ್ರೆ ಇಲ್ಲಿ ಲಾ ಆಫ್ ಅಸಂಪ್ಷನ್ ಆಂಗಲ್ ಅಲ್ಲಿ ನೋಡಿ, ಲಾ ಆಫ್ ಅಸಂಪ್ಷನ್ ತುಂಬಾ ಸಿಂಪಲ್ ಇದೆ. You do not get what you want, you get what you assume yourself to be. Okay, ನಿಮ್ಮನ್ನ ನೀವು ಯಾವ ರೀತಿ ಅನ್ಕೊಂತೀರಾ. ಓಕೆ, ಅಂದ್ರೆ ನಾನು ಆಲ್ರೆಡಿ ಅದಾಗಿದ್ದೀನಿ, ನಾನು ಅದನ್ನ ಪಡ್ತಿದ್ದೀನಿ. ನಿಮ್ಮ ಸ್ಟೇಟ್, ನಿಮ್ಮ ಐಡೆಂಟಿಟಿ ಅದನ್ನ ಹೇಳೋದು. ನಿಮ್ಮ ಇನ್ನರ್ ಅಲ್ಲಿ ಹ್ಯಾಪಿನೆಸ್ ಇರೋದು, ನಿಮ್ಮ ಇನ್ನರ್ ಅಲ್ಲಿ ಕಾಮ್ನೆಸ್ ಇರೋದು, ನಿಮ್ಮ ಇನ್ನರ್ ಅಲ್ಲಿ ಎಲ್ಲ ಶಕ್ತಿ ಇರೋದು, ಹೌದಲ್ವಾ? ಅಂದ್ರೆ ಆ ಐಡೆಂಟಿಟಿ ಜೊತೆ ಗುರುತಿಸ್ಕೊಳ್ಳಿ, ಸಕ್ಸಸ್ ನ ಜೊತೆ ಗುರುತಿಸ್ಕೊಳ್ಳಿ. ಯಾವಾಗ್ಲೂ ಜಸ್ಟ್ ಫೀಲ್ ಕಾನ್ಫಿಡೆನ್ಸ್ ತರಾನೇ ನೀವು ಇದನ್ನ ಮಾಡ್ಕೊಳ್ಳಿ. ಯಾವಾಗ್ಲೂ ಕೂಡ ನಾನು ಕಾನ್ಫಿಡೆಂಟ್ ಇದ್ದೀನಿ, ನಾನು ಸಕ್ಸಸ್ಫುಲ್, ಐ ಆಮ್ ಹ್ಯಾಪಿ, ಐ ಆಮ್ ಪೀಸ್ಫುಲ್. ಈ ರೀತಿಯಾಗಿ ನೀವು ರಿಪೀಟ್ ನ ಮಾಡ್ಕೊಬೇಕಂದ್ರೆ ನಿಮ್ಮ ಜೊತೆ ನೀವು ಯಾವ ರೀತಿ ಇದ್ದೀರಾ, ನಿಮ್ಗೆ ನೀವು ಏನನ್ನ ಹೇಳ್ಕೊಂತಿದ್ದೀರಾ, ಈ ಒಂದು ಸ್ಟೇಟ್, ಈ ಒಂದು ಐಡೆಂಟಿಟಿ, ಇದನ್ನ ಸಬ್ ಕಾನ್ಸಿಯಸ್ ಜಾಸ್ತಿ ಪ್ರೊಸೆಸ್ ನ ಮಾಡೋದು. ತಿಳಿತಿದೆಯಲ್ಲ ನಿಮ್ಗೆ? ಸೊ ನೀವು ಮಿಸ್ಟೇಕ್ ಆಗಿದೆ ಅಂತ ಅಸ್ಯೂಮ್ ಮಾಡ್ತಾನೆ ಇದ್ರೆ ಲೈಫ್ ಹೇಳುತ್ತೆ, ಓಕೆ ನಾನು ಅದನ್ನ ಪ್ರೂವ್ ಮಾಡ್ತೀನಿ. ಅಂದ್ರೆ ನೀವೇನ್ ಮಿಸ್ಟೇಕ್ ಮಾಡ್ತಿದ್ದೀರಾ, ನೀವು ಪದೇ ಪದೇ ಏನ್ ಅನ್ಲಕ್ಕಿ ಅಂತ ಹೇಳ್ಕೊಂತಿರ್ತೀರಾ, ನೀವು ಪದೇ ಪದೇ ಏನ್ ಕನ್ಫ್ಯೂಸ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಸಬ್ ಕಾನ್ಸಿಯಸ್ ಏನ್ ಮಾಡುತ್ತೆ, ಅದನ್ನ ಪ್ರೂವ್ ಮಾಡ್ತಾ ಇರುತ್ತೆ ಲೈಫ್ ಅಲ್ಲಿ. ಓಕೆ, ಅದು ನಿಮ್ಗೆ ಮೋರ್ ಕನ್ಫ್ಯೂಸ್ ಮಾಡುತ್ತೆ, ನಿಮ್ಮನ್ನ ಮೋರ್ ಫೀಲ್ ಲೈಕ್ ಯುವರ್ ಅನ್ಲಕ್ಕಿ ತರ ಅದನ್ನ ಮಾಡುತ್ತೆ. ನಿಮ್ ಸ್ಟೇಟ್ ನ ಯಾವಾಗ್ಲೂ ಕೂಡ ನೆಗೆಟಿವ್, ಎಮೋಷನಲ್, ಬೇರೆ ಬೇರೆ ಒಂದು ಇದಕ್ಕೆ ತಗೊಂಡೋಗ್ತಾ ಇರುತ್ತೆ. ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಸೊ ನಾನು ಕ್ಲಾರಿಟಿಯಿಂದ ಆಕ್ಟ್ ನ ಮಾಡ್ತೇನೆ, ನಾನು ಎಮೋಷನಲ್ ಮೆಚುರಿಟಿ ಇದೆ,
ನಾನು ಫಾಸ್ಟ್ ಲರ್ನ್ ಮಾಡ್ತೇನೆ, ಈ ರೀತಿ ಹೇಳ್ಕೊಬೇಕು ಸಬ್ ಕಾನ್ಸಿಯಸ್ಗೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಇದನ್ನ ಅಸ್ಯೂಮ್ ಮಾಡಿದ್ರೆ ಲೈಫ್ ಸ್ಲೋಲಿ ಅದಕ್ಕೆ ಅಲೈನ್ ಆಗುತ್ತೆ. ತಿಳಿತಾ ಇದೆಯಲ್ಲ ನಿಮ್ಗೆ? ಅಂದ್ರೆ ನೀವು ಅದರಿಂದ ಅವೇರ್ ಆಗಿ ನೀವು ಥಿಂಕ್ ನ ಮಾಡಿದಾಗ ಓಕೆ ಇದನ್ನ ನಾನು ಚೇಂಜ್ ಮಾಡ್ಕೋಬಹುದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ಜಸ್ಟ್ ಲಿಸನ್. ಓಕೆ, ನೋ ಎಫರ್ಟ್, ಯಾವುದೇ ಎಫರ್ಟ್ ಬೇಡ. ಓಕೆ, ಐಸ್ ಕ್ಲೋಸ್ ಮಾಡ್ಬೇಕು ಅಂತಾನು ಕೂಡ ಇಲ್ಲ. ಜಸ್ಟ್ ಬ್ರೀತ್ ಸ್ಲೋಲಿ ಬ್ರೀತ್ ನ ಮಾಡಿ. ಇನ್ಸೈಡ್ ಜೆಂಟ್ಲಿ ಹೇಳಿ, ದಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್, ನಾಟ್ ಮೈ ಐಡೆಂಟಿಟಿ. ಅವೆಲ್ಲದನ್ನು ಕೂಡ ಒಂದು ಎಕ್ಸ್ಪೀರಿಯನ್ಸ್. ಒಂದು ಮಿಸ್ಟೇಕ್ ಇರ್ಬೋದು, ನೀವು ರಿಪೀಟೆಡ್ ಆಗಿ ಅನ್ಲಕ್ಕಿ ಅಂತ ಹೇಳ್ತಿರ್ಬೋದು, ಕೆಲವೊಂದು ಕನ್ಫ್ಯೂಸ್ ಸ್ಟೇಟ್ ಇರ್ಬೋದು, ಅದೆಲ್ಲಾನು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಅದು ನನ್ನ ಐಡೆಂಟಿಟಿ ಅಲ್ಲ. ಐ ಆಮ್ ನಾಟ್ ಮೈ ಪಾಸ್ಟ್. ನಾನು ಯಾವುದೇ ಪಾಸ್ಟ್ ಅಲ್ಲ. ನಿಮ್ಮ ಹಳೆಯ ಘಟನೆ ಜೊತೆ ನಿಮ್ಮನ್ನ ಗುರುತಿಸ್ಕೊಬೇಡಿ. ಐ ಆಮ್ ನಾಟ್ ಮೈ ಪಾಸ್ಟ್ ಅಂತ ಹೇಳ್ಕೊಳ್ಳಿ. ಐ ಆಮ್ ಮೈ ಪ್ರೆಸೆಂಟ್ ಅಸಂಪ್ಷನ್. ನಾನು ಈಗ ಹೇಳ್ಕೊಂತೀನಲ್ಲ ಅದೇ ನಾನು. ಅಂದ್ರೆ ಈ ಒಂದು ಪ್ರೆಸೆಂಟ್ ಅಸಂಪ್ಷನ್ ಅಲ್ಲಿ ನಿಮ್ಮನ್ನ ನೀವು ಕಾನ್ಫಿಡೆಂಟ್ ಆಗಿ, ಪಾಸಿಟಿವ್ ಆಗಿ, ಸಕ್ಸಸ್ಫುಲ್ ಆಗಿ ನಿಮ್ಮನ್ನ ನೀವು ಗುರುತಿಸ್ಕೊಂತಿರಲ್ಲ, ನಿಮ್ಮ ಒಂದು ನ್ಯೂ ಐಡೆಂಟಿಟಿ ಜೊತೆಗೆ, ಇದೇ ನಾನು. ಐ ಆಮ್ ಮೈ ಪ್ರೆಸೆಂಟ್ ಅಸಂಪ್ಷನ್, ನಾಟ್ ಮೈ ಪಾಸ್ಟ್. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಜಸ್ಟ್ ಫೀಲ್ ರಿಲೀಫ್ ಅಂದ್ರೆ ಸಬ್ ಕಾನ್ಸಿಯಸ್ಗೆ ಸೇಫ್ಟಿ ಸಿಗ್ನಲ್ ತರ ಹೋಗುತ್ತೆ. ನೀವ್ ಯಾವಾಗ ಕಾಮ್ ಆಗಿರ್ತೀರಾ, ಯಾವಾಗ ಹ್ಯಾಪಿ ಆಗಿರ್ತೀರಾ, ಯಾವಾಗ ನ್ಯಾಚುರಲಿ ಐ ಆಮ್ ರಿಲ್ಯಾಕ್ಸ್ಡ್ ಅಂತ ಅನ್ಕೊಂತಿರ್ತೀರಾ, ಸೊ ನಿಮ್ಮ ಒಂದು ಇನ್ನರ್ ನರ್ವಸ್ ಸಿಸ್ಟಮ್ ಕೂಡ ಸಪೋರ್ಟ್ ನ ಮಾಡುತ್ತೆ. ಸಬ್ ಕಾನ್ಸಿಯಸ್ಗೂ ಕೂಡ ಒಂದು ಸೇಫ್ಟಿ ಸಿಗ್ನಲ್ ಆಗುತ್ತೆ. ತಿಳಿತಿದೆಯಲ್ಲ ನಿಮ್ಗೆ? ಸೊ ಇಲ್ಲಿ ಏನಂತ ಹೇಳಿದ್ರೆ, ಮಿಸ್ಟೇಕ್ಸ್ ನಮ್ಮ ಎನಿಮಿಸ್ ಅಲ್ಲ, ಅವು ನಮ್ಮ ಟೀಚರ್ಸ್ ಆಗಿರ್ಬೋದು. ಬಟ್ ಟೀಚರ್ಸ್ ನ ಐಡೆಂಟಿಟಿ ಆಗಿ ಕಳಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಸೊ ಎಕ್ಸ್ಪೀರಿಯನ್ಸ್ ಆಗಿ ಕಳಿಸಿದ್ರೆ ಫ್ರೀಡಮ್ ಸಿಗುತ್ತೆ. ಓಕೆ, ಆ ಮಿಸ್ಟೇಕ್ಸ್ ಏನಿದೆ ಅದನ್ನ ರೀಕಾಲ್ ನ ಮಾಡ್ತಾ, ಓಕೆ ಇದು ಪಾಸ್ಟ್, ಇದು ಓಕೆ, ಇದು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿ ಅದನ್ನ ತಗೊಂತೀನಿ, ಲೈಫ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಅಂದ್ರೆ ನೀವು ಓಕೆ ಇದೊಂದು ಮಿಸ್ಟೇಕ್ ಆಗಿದೆ, ಓಕೆ ಅದನ್ನ ನಾನು ಅಲ್ಲಿ ಬಿಡ್ತಿದ್ದೀನಿ ಅಂದ್ರೆ ನೀವು ಆವಾಗ ನಿಮ್ಗೆ ಫ್ರೀಡಮ್ ಸಿಗುತ್ತೆ. ಓಕೆ, ಅಂದ್ರೆ ನಾನು ಅದರಿಂದ ಹೊರಗೆ ಬಂದಿದ್ದೀನಿ. ಇಲ್ಲಿ ನಿಮ್ಮ ಇಂದಿನ ಎಮೋಷನಲ್ ಟಾಕ್ಸ್ ಗಳು, ಪಾಸ್ಟ್ ಇದರಿಂದ ಗುರುತಿಸ್ಕೊಬಾರ್ದು. ನಿಮ್ಮ ಐಡೆಂಟಿಟಿನ ಶಿಫ್ಟ್ ಮಾಡ್ಕೊಬಹುದು. ಅದು ಈಸಿ ಇದೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ವಿಡಿಯೋ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಾನು ಸಬ್ ಕಾನ್ಸಿಯಸ್ ರೆಕಾರ್ಡ್ಸ್ ಮಿಸ್ಟೇಕ್ ಅಂಡ್ ಹೌ ಟು ನ್ಯೂಟ್ರಲೈಸ್ ದೆಮ್ ಪರ್ಮನೆಂಟ್ಲಿ, ಅದನ್ನ ಯಾವ ರೀತಿ ಇದನ್ನ ಮಾಡ್ಬೇಕು ಅಂತ ನೆಕ್ಸ್ಟ್ ಒಂದು ಎಪಿಸೋಡ್ ಅಲ್ಲಿ ನೀವು ತಿಳ್ಕೊಂತೀರಾ. ಓಕೆ, ಜಸ್ಟ್ ಲಿಸನ್, ಜಸ್ಟ್ ಅಬ್ಸರ್ವ್ ಅಂಡ್ ಸ್ಲೋಲಿ ಅಸ್ಯೂಮ್ ಎ ಬೆಟರ್ ವರ್ಷನ್ ಆಫ್ ಯು. ಸೊ ನಿಮ್ಮಿಂದ ಸಾಧ್ಯ ಇದೆ, ನಿಮ್ಮೊಳಗೆ ಅನಂತ ಶಕ್ತಿ ಇದೆ. ಸೊ ಇದನ್ನ ಎಲ್ಲದನ್ನು ಅರಿವಿನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಆಲ್.